ನಮಸ್ತೆ. ಏನು ನಿನ್ನೆ ನ್ಯಾಷನಲ್ ಲೆವೆಲ್ ನೀಟ್ UG ಫಲಿತಾಂಶ ಏನು ಪ್ರಕಟ ಆಗಿದೆ. ಇಂದು ನಮ್ಮ ಕಾಲೇಜಿಗೆ ಅತ್ಯುತ್ತಮ ಫಲಿತಾಂಶ ಬಂದಿದೆ. ಈ ವರ್ಷ ತುಂಬ ಬೇಜಾರಿನ ಸಂಗತಿ ಏನಪ್ಪ ಅಂತಂದರೆ, ಮೇನಲ್ಲಿ ಫಸ್ಟು ನೀಟ್ ಎಕ್ಸಾಮ್ ಆಯಿತು ದೇಶದಾದ್ಯಂತ. ಬಟ್ ಕಾರಣಾಂತರದಿಂದ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಜೂನ್ 20-21ಕ್ಕೆ ಎಕ್ಸಾಮ್ನ ಕಂಡಕ್ಟ್ ಮಾಡಿ ನಿನ್ನೆ ಜುಲೈ ಎಕ್ಸಾಮ್ಸ್ನ ರಿಸಲ್ಟ್ಸ್ನ ಕೊಟ್ಟಿದ್ದಾರೆ. ಬಟ್ ಮಕ್ಳಿಗೆ ಏನಪ್ಪ ಆಯಿತು ಅಂದರೆ, ಒಂದು ತಿಂಗಳು ತುಂಬ ಪ್ರಾಬ್ಲಮ್ ಆಯಿತು. ಇಷ್ಟೊತ್ತಿಗೆ ಆಲ್ರೆಡಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿ ಮಕ್ಕಳುಗಳು ಕಾಲೇಜ್ನ ಸೆಲೆಕ್ಟ್ ಮಾಡ್ಕೋಬೇಕಾದಂಥ ಟೈಮ್ ಇದು. ಈ ಟೈಮಲ್ಲಿ ಫಲಿತಾಂಶ ಪ್ರಕಟ ಆಗಿದೆ. ಮಕ್ಕಳಲ್ಲಿ ಒಂದು ಗೊಂದಲ ಸೃಷ್ಟಿಯಾಯಿತು. ಸುಮಾರು ಜನ ಆಲ್ರೆಡಿ KCET ಫಲಿತಾಂಶ ಬಂದಿದೆ, ಅವರು ಇಂಜಿನಿಯರಿಂಗ್ ಹೋಗ್ಬೇಕಾ, ಈಗ ಮೆಡಿಕಲ್ ರಿಸಲ್ಟ್ಸ್ ಬಂದಿದೆ, ಮೆಡಿಕಲ್ಗೆ ಹೋಗ್ಬೇಕಾ, ಕೆಲವು ಕಾಲೇಜುಗಳ ಸೀಟ್ ಮುಗಿತಾ ಇದ್ದಾವೆ. ಇದೆಲ್ಲ ಒಂದು ಗೊಂದಲ ಆಗೋಯ್ತು ಈ ವರ್ಷ. ಮಕ್ಕಳು ಇದನ್ನು ತುಂಬ ಚಾಲೆಂಜಾಗಿ ತೊಗೊಂಡು ಒಂದು ಧೃತಿಗೆಡದೆ ಏನು ಪ್ರಾಬ್ಲಮ್ ಆಗಿದೆ, ಇದು ಎಲ್ಲ ದೇಶದಾದ್ಯಂತ ಆಗಿದೆ, ನಿಮ್ಮೊಬ್ಬರಿಗೆ ಆಗಿಲ್ಲ ಇದು. ಸೊ ಒಂದು ಸ್ಪೋರ್ಟಿವ್ ಆಗಿ ತೊಗೊಳ್ಳಿ. ಫಲಿತಾಂಶ ಪ್ರಕಟ ಆಗಿದೆ, ಯಾವುದನ್ನು ಬೇರೆ ಥರ ಸ್ವೀಕರಿಸಬೇಡಿ. ಎಲ್ಲದಕ್ಕೂ ಒಂದು ದಾರಿ ಇದ್ದೇ ಇರುತ್ತೆ. ಸೊ ನೀವು ಕಷ್ಟಪಟ್ಟಿದ್ದೀರಿ, ಫಲಿತಾಂಶ ಬಂದಿದೆ. ಸೊ ಎಲ್ಲ ಮಕ್ಕಳು ಏನು ಇವತ್ತು ನೀಟ್ ಕ್ವಾಲಿಫೈ ಆಗಿದ್ದೀರಿ, ದೇಶದಾದ್ಯಂತ ಎಲ್ಲ ಮಕ್ಕಳಿಗೂ ನಾನು ಹೇಳೋದೇನಪ್ಪ ಅಂತಂದರೆ, ಸೊ ಒಂದು ಒಳ್ಳೆ ಕಾಲೇಜನ್ನು ಚೂಸ್ ಮಾಡಿ. ನಿಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ. ಏನೋ ಜೀವನದಲ್ಲಿ ಏನೋ ನಡೀತಾನೆ ಇರುತ್ತೆ, ಅದ್ಯಾವುದು ನಮ್ಮ ಕೈಲಿ ಇರಲ್ಲ. ಸೊ ನಮ್ಮ ಮುಂದೆ ಏನು ಬರ್ತಿರುತ್ತೆ ಅದನ್ನು ನಾವು ಧೈರ್ಯವಾಗಿ ಸ್ವೀಕರಿಸಿ ಮುನ್ನಡೀರಿ. ಸೊ ದೇವರೆಲ್ಲ ಒಳ್ಳೇದು ಮಾಡ್ತಾನೆ ಅಂತ ಹೇಳೋದು ನಾನು ಇಷ್ಟಪಡ್ತೀನಿ. ಒಳ್ಳೊಳ್ಳೆ ಕಾಲೇಜಸ್ಗಳಿದ್ದಾವೆ, ಚೂಸ್ ಮಾಡಿ, ಭವಿಷ್ಯ ಚೆನ್ನಾಗಿರುತ್ತೆ. ಏನಪ್ಪ ಅಂದರೆ ನೀಟ್ ಅಂಥದ್ದು ವೈದ್ಯಕೀಯ ಕ್ಷೇತ್ರ ಏನಿದೆ, ಒಂದು ಸಲ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಸಿಕ್ತು ಅಂತ ಅಂದರೆ 5.5 ವರ್ಷ ಮುಗಿತಿದ್ದಂಗೆ ನೀವು ಒಳ್ಳೆ ಪ್ರೊಫೆಷನಲ್ಲಿ ಇರ್ತೀರಿ. ಒಂದು ಸಮಾಜದಲ್ಲಿ ಒಂದು ಗೌರವ ತರುವಂಥ ಪ್ರೊಫೆಷನ್ನು, ಒಂದು ಡಾಕ್ಟರ್ ಪ್ರೊಫೆಷನ್ ಅಂತಂದರೆ ಜೀವ ಉಳಿಸುವಂತಕ್ಕಂಥದ್ದು. ಸೊ ಅದು ಉತ್ತಮ ಒಂದು ಕ್ಷೇತ್ರ. ದಯವಿಟ್ಟು ಜೀವಗಳ ಜೊತೆ ಇರುವಂಥ ಒಂದು ಕ್ಷೇತ್ರ. ಸೊ ಜನಗಳನ್ನ ಉಳಿಸಿ ಮತ್ತು ಒಂದು ಚಾಲೆಂಜಾಗಿ ತೊಗೊಳ್ಳಿ. ಒಳ್ಳೊಳ್ಳೆ ಕಾಲೇಜಸ್ ಸಿಗಲಿ ಅಂತ ಹೇಳಕ್ಕೆ ನಾನು ಆಶಯ ವ್ಯಕ್ತಪಡಿಸ್ತೀನಿ. ಧನ್ಯವಾದಗಳು. ತುಂಬ ಖುಷಿಯಾಗಿದೆ. ನಮ್ಮ ಏನಪ್ಪ ಅಂತಂದರೆ, ಒಂದು ಸಲ ಕರ್ನಾಟಕ CET ಎಕ್ಸಾಮು ಮತ್ತು ನಮ್ಮ PU ಬೋರ್ಡ್ ಎಕ್ಸಾಮ್ ಮುಗಿತಿದ್ದಂಗೆ ಮಕ್ಕಳನ್ನ ಹಿಡ್ಕೊಳ್ಳೋದಿದೆಯಲ್ಲ, ಭಾಳ ಕಷ್ಟ. ಅಂಥದ್ರಲ್ಲಿ ನಮ್ಮ ಪ್ರಾಂಶುಪಾಲರು ಮತ್ತು ನಮ್ಮ ಟೀಚರ್ಸ್ ಇದ್ದಾರೆ, ತುಂಬ ಪ್ರಯತ್ನಪಟ್ಟು ಅವರಿಗೆ ಕಂಟಿನ್ಯೂಸ್ ಆಗಿ ಕಾಲ್ ಮಾಡೋದು, ಅವರಿಗೆ ಟೆಸ್ಟ್ಗಳು ಮಾಡೋದು, ಪೇರೆಂಟ್ಸ್ನ ವಿಶ್ವಾಸಕ್ಕೆ ತೊಗೊಂಡು 1 ತಿಂಗಳೂ ಕೂಡ ಸತತವಾಗಿ ಮಕ್ಕಳನ್ನ ಹಿಡಿದಿಟ್ಟು ಕಂಟಿನ್ಯೂಸ್ ಓದಿಸಿದ್ದಾರೆ. ಒಳ್ಳೆ ಟೆಸ್ಟ್ಗಳನ್ನ ಮಾಡಿಸಿದ್ದೀವಿ ಕಂಟಿನ್ಯೂಸು. ಅದರಿಂದ ಏನಾಯಿತು, ಒಳ್ಳೆ ಫಲಿತಾಂಶ ಬಂತು. ನಮಗಂತೂ ತುಂಬ ಖುಷಿ ಇದೆ. ಈ ಒಂದು ಟಫೆಸ್ಟ್ ಪೇಪರಲ್ಲಿ 667 ತೆಗಿಯೋದು ಅಷ್ಟು ಸುಲಭ ಅಲ್ಲ. ಸೊ ಅಂತ ನಮ್ಮ ಹುಡುಗ ಸಾಧನೆ ಮಾಡಿದ್ದಾನೆ. ಅವರ ಪೇರೆಂಟ್ಸ್ಗೆ ಮತ್ತು ನನ್ನ ವೈಯಕ್ತಿಕವಾಗಿ ಅವನಿಗೆ ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೋಪಾಲ್ ಅಂತ, ಟ್ರಸ್ಟಿ ಹೊಯ್ಸಳ ಸಮೂಹ ಸಂಸ್ಥೆ.